हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಶ್ರೀಕೃಷ್ಣ ತಾನು ತನ್ನ ಆ ನಿಷ್ಕ್ರಾಮಣ ಸಂಸ್ಕಾರ ಉಪನಿಷ್ಕ್ರಾಮಣ ಸಂಸ್ಕಾರ ಆಗ್ಬೇಕಾದ ಅರ್ಥಾತ್ ಹ್ಮ್ ಮಗುವಿಗೆ 4 ತಿಂಗಳಾದಾಗ ಮೊದಲ ಬಾರಿ ಮನೆಯಿಂದಾಗಿ ಹೊರಗಡೆ ಕರೆದುಕೊಂಡು ಹೋಗಿ ಸೂರ್ಯನ ದರ್ಶನ, ಗೋವುಗಳ ದರ್ಶನ, ಅಗ್ನಿಯ ದರ್ಶನ ಮತ್ತು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವರ ದರ್ಶನ ಮಾಡಿಸುವಂತಹ ಒಂದು ಸಂಸ್ಕಾರಕ್ಕೆ ಉಪನಿಷ್ಕ್ರಾಮಣ ಸಂಸ್ಕಾರ ಎಂಬುದಾಗಿ ಹೇಳ್ತಾರೆ. ಹೊರಗಡೆ ಹೋಗುವುದು ಅಂತ, ನಿಷ್ಕ್ರಮಣ ಅಂದ್ರೆ ಹೋಗುವುದು. ಆ ಸಂದರ್ಭದಲ್ಲಿ ಆ ಬಂಡಿಯ ಒಳಗೆ ಆವಿಷ್ಟನಾಗಿದ್ದಂತಹ ಶಕಟಾಸುರ ಎನ್ನುವಂತಹ ದೈತ್ಯನನ್ನ ಪರಮಾತ್ಮ ಸಂಹಾರ ಮಾಡಿದ. ಆವಾಗ ಆ ಬಂಡಿ ಬಿದ್ದದ್ದನ್ನು ನೋಡಿ ಹೆದರಿದಂತಹ ಯಶೋಧನಂದ ಗೋಪೆಯರು ಮಗುವಿಗೆ ಏನಾಗಿದೆನೋ ಏನೋ ಎಂಬುದಂತ ಹೆದರಿಕೆಯಿಂದಾಗಿ ಆ ವಿಪ್ರೋತ್ತಮರನ್ನ ಕರೆಸಿ ಅವರೊಂದಿಗೆ ಹೋಮ ಹವನಾದಿಗಳನ್ನ, ಮಂಗಳ ಸೂಕ್ತದ ಅಭಿಷೇಕಗಳನ್ನೆಲ್ಲ ಮಗುವಿಗೆ ಮಾಡಿಸಿದರು ಎಂಬುದಾಗಿ ಇಷ್ಟು ವಿಚಾರವನ್ನು ನೋಡಿದ್ವಿ. ಇಂದಿನಿಂದ 93ನೇ ಶ್ಲೋಕ ಪ್ರಾರಂಭ. ಹತ್ವಾ ತು ತಂ ಕಂಸ ಭೃತ್ಯಂ ಸ ಕೃಷ್ಣಃ ಶಿಷ್ಯೇ ಪುನಃ ಶಿಶುವತ್ ಸರ್ವಶಾಸ್ತ. ಏವಂ ಗೋಪಾನ್ ಪ್ರೀಣಯನ್ ಬಾಲಕೇಲಿ ವಿನೋದತೋ ನ್ಯವಸತ್ ತತ್ರ ದೇವಃ. ಪದಚ್ಛೇದ. ಹತ್ವಾ ತು ತಂ ಕಂಸಭೃತ್ಯಂ ಸಹ ಕೃಷ್ಣಃ ಶಿಷ್ಯೇ ಪುನಃ ಶಿಶುವತ್ ಸರ್ವಶಾಸ್ತ. ಏವಂ ಗೋಪಾನ್ ಪ್ರೀಣಯನ್ ಬಾಲಕೇಲಿ ವಿನೋದತಃ ನ್ಯವಸತ್ ತತ್ರ ದೇವಃ. ಇದು ಒಂದೇ ಪದ. ಬಾಲಕೇಲಿ ವಿನೋದತಃ, ಬಾಲಕೇಲಿ ವಿನೋದತಃ ನ್ಯವಸತ್ ತತ್ರ ದೇವಃ, ತತ್ರ ದೇವಃ. ಈ ರೀತಿಯಾಗಿ ಕಂಸಭೃತ್ಯ, ಕಂಸನ ಸೇವಕನಾದಂತಹ ಆ ಶಕಟಾಕ್ಷನನ್ನ ಹತ್ವ ಸಂಹಾರ ಮಾಡಿದಂತಹ ಪರಮಾತ್ಮ, ಪರಮಾತ್ಮ ಎಂಥವನು? ಸರ್ವಶಾಸ್ತ. ಶಾಸ್ತ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಶಾಸನ ಮಾಡುವಂಥವನು, ನಿಯಮನ ಮಾಡುವಂಥವನು ಅಂತ. ಅಂತಹ ಆ ಕೃಷ್ಣ ಮತ್ತೆ ಪುನಃ ಏನಾದ? ಶಿಶುವತ್ ಪುನಃ ಶಿಷ್ಯೆ. ಮೊದಲು ಯಾವ ರೀತಿಯಾಗಿ ಮಲಗಿದ್ದನೋ ಶಿಶುವಾಗಿ, ಮತ್ತೆ ಪುನಃ ಅದೇ ರೀತಿಯಾಗಿ ಪರಮಾತ್ಮ ಮಲಗ್ತಾನೆ. ಈ ರೀತಿಯಾಗಿ ಪರಮಾತ್ಮ ಬೆಳಿತಾ ಬೆಳಿತಾ ಬಾಲಕೇಲಿ ವಿನೋದತಃ. ಕೇಲಿ ಅಂತ ಹೇಳಿದ್ರೆ ಆ ಆಟಗಳು, ಅಂದ್ರೆ ಸಹಜವಾಗಿ ಹೇಗೆ ಬಾಲಕರು ಮಾಡುವಂತಹ ವಿನೋದಗಳು, ತಮಾಷೆ, ಅವರ ನಗು ಎಲ್ಲವೂ ಕೂಡ, ಮಕ್ಕಳ ಎಲ್ಲ ಆಟವೂ ಕೂಡ ಚಂದವಾದದ್ದು. ಹಾಗೆ ಪರಮಾತ್ಮ ತನ್ನ ಅನೇಕ ರೀತಿಯಾದಂತಹ ಬಾಲ್ಯ ಲೀಲೆಗಳ ಒಂದು ವಿನೋದದಿಂದಾಗಿ ಎಲ್ಲ ಗೋಪ ಎಲ್ಲ ಗೋಪಾಲಕರಿಗೂ ಕೂಡ ಪ್ರೀಣೆಯನ್ನು, ವಿಶೇಷವಾದಂತಹ ಆನಂದವನ್ನು ಕೊಡುತ್ತಾ ಅವರಿಗೆ ವಿಶೇಷ ಪ್ರೀತಿಯನ್ನು ಉಂಟು ಮಾಡ್ತಾ ತತ್ರ ದೇವಃ ನೆವಸತ್. ತತ್ರ ಅಂದ್ರೆ ಅಲ್ಲಿ, ಆನಂದ ಗೋಕುಲದಲ್ಲಿ ಪರಮಾತ್ಮ ವಾಸ ಮಾಡಿದ ಅಂತ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಬಾಲ್ಯ ಲೀಲೆಗಳನ್ನು
ಪರಮಾತ್ಮ ತೋರಿಸ್ತಾ ಎಲ್ಲ ಗೋಪಾಲಕರಿಗೂ ಕೂಡ ವಿಶೇಷವಾದಂತಹ ಆನಂದ. ಮಕ್ಕಳೆಂದರೇನೆ ಪ್ರತಿಯೊಬ್ಬರಿಗೂ ಆನಂದ. ಅದರಲ್ಲಿ ಜಗದೊಡೆಯನಾದಂತಹ ಪರಮಾತ್ಮನೇ ಶಿಶುವಿನ ರೂಪದಲ್ಲಿ ಬಂದು ಆಟ ಆಡ್ತಾ ಇದ್ದಾತೆ ಎಷ್ಟು ಆನಂದ ಆಗ್ಬಾರ್ದು. ಆ ರೀತಿಯಾಗಿ ಗೋಪಾಲಕರಿಗೆ ವಿಲಕ್ಷಣವಾದಂತಹ ಆನಂದವನ್ನು ಪರಮಾತ್ಮ ಆ ನಂದ ಗೋಕುಲದಲ್ಲಿ ನೀಡ್ತಾ ಇದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಒಂದು ಹಂತದ ಕೃಷ್ಣನ ಕಥೆಯನ್ನು ಹೇಳಿ ಮತ್ತೆ ಆಚಾರ್ಯರು ಆ ಕಡೆ ಕುಂತಿ ಕಥೆಗೆ ಶಿಫ್ಟ್ ಆಗ್ತಾರೆ. ಇಲ್ಲಿ ತನಕ ಧರ್ಮರಾಜ ಹುಟ್ಟಿದ್ದ. ಧರ್ಮ ಅದು ರಕ್ಷಣೆ ಆಗಬೇಕು ಅಂತ ಹೇಳಿ ಜ್ಞಾನವೂ ಬೇಕು, ಜ್ಞಾನದ ಬಲವೂ ಬೇಕು, ಮತ್ತು ಬಾಹುಬಲವೂ ಬೇಕು. ಹಾಗಾಗಿ ಅವೆರಡರಲ್ಲೂ ಬಲಿಷ್ಠರಾದಂತಹ ಒಬ್ಬ ದೇವತೆ ಅಂದ್ರೆ ಅದು ವಾಯುದೇವರು. ಅವರನ್ನು ಕರೆ ಎಂಬುದಾಗಿ ಹೇಳಿದಾಗ ಆ ವಾಯುದೇವರ ಸಾಕ್ಷಾತ್ ಭೀಮಸೇನಾಗಿ ಅವತಾರ ಮಾಡಿದ್ದರು. ಇಷ್ಟು ಹಿಂದೆ ಬಂದಿತ್ತು. ಮುಂದೆ ಅರ್ಜುನನ ಜನ್ಮದ ಬಗ್ಗೆ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ವಿವರ್ಧಮಾನೆ ಲೋಕದೃಷ್ಟೈವ ಕೃಷ್ಣೇ ಪಾಂಡು ಪುನಃ ಪ್ರಾಹ ವೃಥಾಮಿದಂ ವಚಃ. ಧರ್ಮಿಷ್ಠೋ ನೌ ಸೂನು ಅಗ್ರೇ ಬಭೂವ ಬಲದ್ವಯಜ್ಯೇಷ್ಠಃ ಉತಾಪರಶ್ಚ. ಪದಚ್ಛೇದ. ವಿವರ್ಧಮಾನೆ ಲೋಕದೃಷ್ಟ್ಯ ಏವ ಕೃಷ್ಣೆ ಪಾಂಡುಃ ಪುನಃ ಪ್ರಾಹ ಪೃಥಾಂ ಇದಂ ವಚಃ. ಧರ್ಮಿಷ್ಠಃ ನೌ ಸೂನುಃ ಅಗ್ರೇ ಬಭೂವ ಬಲದ್ವಯಜ್ಯೇಷ್ಠಃ ಉತ ಅಪರಃ ಚ. ಈ ಕಡೆ ನಂದಗೋಕುಲದಲ್ಲಿ ಪರಮಾತ್ಮ ಬೆಳೀತಾ ಇದ್ದಾನೆ. ಬೆಳೆಯೋದು ಅಂತ ಹೇಳಿ ನಮಗೆ ಒಂದೊಂದು ಚಿಕ್ಕವರಿದ್ದಾಗ ಅವಯವಗಳು ಚಿಕ್ಕದಾಗಿರ್ತವೆ. ಬೆಳೀತಾ 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 ಕಣ್ಣು ದೊಡ್ಡದಾಗತ್ತೆ, ಕಿವಿ ದೊಡ್ಡದಾಗತ್ತೆ, ಕಾಲು ಕೈ ಎಲ್ಲ ಅಂಗಾಂಗಗಳು ದೊಡ್ಡ ದೊಡ್ಡದಾಗ್ತಾ ಹೋಗ್ತವೆ. ಒಟ್ಟಿನಲ್ಲಿ ಬೆಳೀತಾ ಹೋಗ್ತಾರೆ. ಪರಮಾತ್ಮನು ಕೂಡ ಹಾಗೆ ಬೆಳೀತಾ ಇದ್ದ, ದೊಡ್ಡವನಾಗ್ತಾ ಆಗ್ತಾ ಬರ್ತಾ ಇದ್ದ. ಹಾಗಾದ್ರೆ ನಮ್ಮ ಬೆಳವಣಿಗೆ ಮತ್ತು ಅವನ ಬೆಳವಣಿಗೆ ಒಂದೇನಾ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಿವರ್ಧಮಾನೆ ಲೋಕದೃಷ್ಟೈವ ದೃಷ್ಟೇ ಕೃಷ್ಣೇ. ಅಂದ್ರೆ ಪರಮಾತ್ಮ ಅವನು ಬೆಳೆದೂ ಇಲ್ಲ, ಚಿಕ್ಕವನಾಗೂ ಇಲ್ಲ. ಆದರೆ ಲೋಕದ ದೃಷ್ಟಿಯಲ್ಲಿ, ಲೋಕದಲ್ಲಿ ಕೃಷ್ಣನನ್ನು ಕಾಣುವ ಜನರ ಕಣ್ಣಿಗೆ ಪರಮಾತ್ಮ ವಿವರ್ಧಮಾನೆ ಬೆಳೆದಂತೆ ಕಾಣಿಸ್ತಾ ಇದ್ದ. ಹೀಗೆ ಲೋಕದ ದೃಷ್ಟಿಯಿಂದಾಗಿ ಕೃಷ್ಣ ಈ ಕಡೆ ಬೆಳೀತಾ ಇದ್ದಾನೆ. ಈ ಸಂದರ್ಭದಲ್ಲಿ ಪಾಂಡು ಮಹಾರಾಜ ಪೃಥಾಂ ಇದಂ ವಚಃ ಪ್ರಾಹ. ಪೃಥ ಅಂದ್ರೆ ಕುಂತಿ ದೇವಿಗೆ ಈ ಮಾತನ್ನ ಹೇಳ್ತಾ ಇದ್ದಾನೆ. ಏನ್ ಹೇಳಿದ? ಅಗ್ರೆ, ಅಗ್ರೆ ಅಂದ್ರೆ ಮೊದಲು. ಕುಂತಿ, ನಮಗೆ ಮೊದಲು ಧರ್ಮಿಷ್ಠ ಸೂನುಹು ನೌ ಬಭೂವ. ಧರ್ಮಿಷ್ಠನಾದಂತಹ ಒಬ್ಬ ಸೂನು ಅಂದ್ರೆ ಮಗ ನೌ ಬಭೂವ. ನೌ ಅಂತ ಹೇಳಿದ್ರೆ ನಮಗೆ ಅಂತ. ನೌ ಅಂದ್ರೆ ಅದು ದ್ವಿವಚನ, ನಮ್ಮಿಬ್ಬರಿಗೆ. ನಮ್ಮಿಬ್ಬರಿಗೆ ಮೊದಲು ಒಬ್ಬ ಧರ್ಮಿಷ್ಠನಾದಂತಹ ಮಗ ಯುಧಿಷ್ಠಿರ ಹುಟ್ಟಿದ. ಆಮೇಲೆ ಏನಾಯ್ತು? ಬಲದ್ವಯಜ್ಯೇಷ್ಠ ಅಪರಹ. ಮೊದಲು ಧರ್ಮಿಷ್ಠನಾದಂತಹ ವ್ಯಕ್ತಿ ಹುಟ್ಟಿದ, ಧರ್ಮರಾಜ ಹುಟ್ಟಿದ, ಯುಧಿಷ್ಠಿರ ಹುಟ್ಟಿದ. ಅದಾದ ಮೇಲೆ ಬಲದ್ವಯಜ್ಯೇಷ್ಠ ಅಂದ್ರೆ ಬಲದ್ವಯ, ಎರಡೂ ಬಲಗಳಲ್ಲಿ, ಬಾಹುಬಲ ಮತ್ತು ಜ್ಞಾನಬಲ, ಎರಡೂ ಬಲಗಳಲ್ಲಿ ಜ್ಯೇಷ್ಠ. ಜ್ಯೇಷ್ಠ ಅಂದ್ರೆ ಶ್ರೇಷ್ಠ, ಹಿರಿಯ ಅಂತ. ಎರಡೂ ಬಾಹುಬಲಗಳಲ್ಲಿ ಅತ್ಯಂತ ಅಗ್ರಗಣ್ಯನಾದಂತಹ ಒಬ್ಬ ಇನ್ನೊಬ್ಬ ಮಗ ಹುಟ್ಟಿದ. ಅಂದ್ರೆ ಕುಂತಿಗೆ ಪಾಂಡು ಹೇಳಿದ, ಮೊದಲು ನಮಗೆ ಧರ್ಮಿಷ್ಠನಾದಂತಹ ಯುಧಿಷ್ಠಿರ ಹುಟ್ಟಿದ,
ಅದಾದ ಮೇಲೆ ಜ್ಞಾನ ಮತ್ತು ಬಲದಿಂದ ಕೂಡಿದಂತಹ ಭೀಮಸೇನ ಹುಟ್ಟಿದ. ಮುಂದೆ ಯದೈಕ ಏವಾತಿ ಬಲೋಪಪನ್ನೋ ಭವೇತ್ ತದಾ ತೇನ ಪರಾವಮರ್ದೇ. ಪ್ರವರ್ತಮಾನೆ ಸ್ವಪುರಂ ಹರೇಯುಃ ಚೌರ್ಯಾತ್ ಪರೇ ತದ್ ದ್ವಯಮತ್ರ ಯೋಗ್ಯಂ. ಪದಚ್ಛೇದ. ಯದಾ ಏಕಃ ಏವ ಅತಿಬಲೋಪಪನ್ನಃ ಭವೇತ್ ತದಾ ತೇನ ಪರಾವಮರ್ದೇ ಪ್ರವರ್ತಮಾನೆ ಸ್ವಪುರಂ ಹರೇಯುಃ ಚೌರ್ಯಾತ್ ಪರೇ ತತ್ ದ್ವಯಂ ಅತ್ರ ಯೋಗ್ಯಂ. ಹಿಂದೆ ಹೇಳಿದ ಮೊದಲೊಬ್ಬ ಧರ್ಮಿಷ್ಠನಾದಂತಹ ಮಗ ಹುಟ್ಟಿದ, ಆಮೇಲೆ ಬಲಿಷ್ಠನಾದಂತಹ ಮಗ ಹುಟ್ಟಿದ. ಆದರೆ ಯದೈಕ ಏವಾತಿ ಬಲೋಪಪನ್ನಃ, ನಮಗೆ ಒಂದು ವೇಳೆ ಅತಿ ಬಲೋಪಪನ್ನಃ ಅತ್ಯಂತ ಬಲಿಷ್ಠನಾದಂತಹ ಏಕಃ ಏವ ಭವೇತ್, ಒಬ್ಬನೇ ಮಗ ಇದ್ಬಿಟ್ರೆ, ಅಂದ್ರೆ ಮಹಾಪರಾಕ್ರಮಿ ಶಾಲಿಯಾದಂತ ಒಬ್ಬನೇ ಮಗ ನಮಗೆ ಇದ್ಬಿಟ್ರೆ, ತೇನ ಪರಾವಮರ್ದೆ, ಒಂದ್ಸಲ ಯಾವಾಗ ಒಂದು ಸಿಚುವೇಶನ್ ಬರುತ್ತೆ, ಆವಾಗ ನಮಗೆ ಈ ಬಲಿಷ್ಠರಾದಂತ ಮಗ ಇದ್ದಾನಲ್ಲ ಭೀಮಸೇನ, ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗಿರ್ತಾನೆ, ಶತ್ರುಗಳೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಯಾವ್ದೋ ಒಂದು ಹೊರಗಡೆ ಹೋಗಿರ್ತಾನೆ, ಊರಿಂದ ಹೊರಗಡೆ ಹೋಗಿರ್ತಾನೆ. ಅಲ್ಲಿ ಆ ಭೀಮಸೇನ ಮತ್ತು ಶತ್ರುಗಳ ಜೊಟ್ಟಿಗೆ ಯುದ್ಧ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಪರಾವಮರ್ದೆ ಪ್ರವರ್ತಮಾನೆ, ಅವಮರ್ದ ಅಂದ್ರೆ ಯುದ್ಧ, ಪರರು ಅಂದ್ರೆ ಶತ್ರುಗಳೊಟ್ಟಿಗೆ ಅವಮರ್ದ ಆಗಬೇಕಾದ್ರೆ ಯುದ್ಧ ಪ್ರವರ್ತಮಾನೆ ನಡಿಬೇಕಾದ್ರೆ ಆ ಪರೆ ಬೇರೆ ಶತ್ರುಗಳು, ಅಂದ್ರೆ ಈಗ ಭೀಮಸೇನ ಒಂದು ಶತ್ರುಗಳ ಗುಂಪಿನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾನೆ, ಊರಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾನೆ ಯುದ್ಧ ಮಾಡ್ಲಿಕ್ಕೆ ಅಂತ. ಆವಾಗ ಮತ್ತೆ ಇನ್ನು ಬೇರೆ ಶತ್ರುಗಳು, ಈಗ ಯುದ್ಧ ಮಾಡ್ತಾ ಇರೋದೇ ಬೇರೆ ಶತ್ರುಗಳು, ಮತ್ತೆ ಆ ಸಂದರ್ಭದಲ್ಲಿ ಊರಲ್ಲಿ ಯಾರು ರಕ್ಷಣೆ ಮಾಡ್ಲಿಕ್ಕೆ ಅಂತ ಇರೋದಿಲ್ಲ ರಾಜ್ಯದಲ್ಲಿ. ಆವಾಗ ಬೇರೆ ಶತ್ರುಗಳು ಏನ್ ಮಾಡ್ತಾರೆ, ಚೌರ್ಯಾತ್ ಕಳ್ಳತನದಿಂದಾಗಿ ತಾವೇನ್ ಮಾಡ್ತಾರೆ, ಸ್ವಪುರಂ ಹರೇಯುಹು ನಮ್ಮ ನಗರಕ್ಕೆ ಪ್ರವೇಶವನ್ನು ಮಾಡಿ ಕಳ್ಳತನವನ್ನು ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ, ತೊಂದರೆಯನ್ನು ಕೊಡ್ತಾರೆ. ಹಾಗಾಗಿ ತತ್ ಆ ಕಾರಣದಿಂದಾಗಿ ಅತ್ರ ದ್ವಯಂ ಯೋಗ್ಯಂ, ಈ ವಿಚಾರದಲ್ಲಿ ನಮಗೆ ಇಬ್ಬರು ಮಕ್ಕಳು ಬೇಕು ಅಂತ. ತಾತ್ಪರ್ಯ ಇಷ್ಟು, ನಮಗೆ ಈಗಾಗಲೇನೆ ಒಬ್ಬ ಬಲಿಷ್ಠರಾದಂತಹ ಮಗ ಇದ್ದಾನೆ, ಆದರೆ ಒಬ್ಬನೇ ಬಲಿಷ್ಠರಾದಂತಹ ಮಗ ಇದ್ರೆ ಸಾಕಾಗೋದಿಲ್ಲ. ಯಾಕೆಂದ್ರೆ ಅವನು ಎಲ್ಲಾದರೂ ಕೂಡ ಯುದ್ಧ ಮಾಡ್ಲಿಕ್ಕೆ ಅಂತ ಹೋದಾಗ ಬೇರೆ ಶತ್ರುಗಳು ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಿದರೆ ಆವಾಗ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಅಂತ ಯಾರು ಕೂಡ ಇರೋದಿಲ್ಲ. ಹಾಗಾಗಿ ಇನ್ನೊಬ್ಬ ಬಲಿಷ್ಠರಾದಂತಹ ಮಗ ಬೇಕು ಎಂಬುದಾಗಿ ಪಾಂಡು ಮಹಾರಾಜ ತನ್ನ ಅಪೇಕ್ಷೆಯನ್ನ ಕುಂತಿಯ ಮುಂದೆ ತಿಳಿಸ್ತಾ ಇದ್ದಾನೆ. ಮುಂದೆ ಶಸ್ತ್ರಾಸ್ತ್ರವಿತ್ ವೀರ್ಯವಾನ್ ನೌ ಸುತೋನ್ಯೋ ಭವೇದ್ದೇವಂ ತಾದೃಶಮಾಹ್ವಯಾತಃ.
ಶೇಷಸ್ತವ ಭ್ರಾತೃ ಸುತೋಭಿಜಾತಃ ತಸ್ಮಾನ್ನಾಸೌ ಸುತದಾನಾಯ ಯೋಗ್ಯಃ. ಪದಚ್ಛೇದ ಶಸ್ತ್ರಾಸ್ತ್ರವಿತ್ ವೀರ್ಯವಾನ್ ನೌ ಸುತಃ ಅನ್ಯಃ ಭವೇತ್ ಏವಂ ತಾದೃಶಂ ಆಹ್ವಯ ಅತಃ ಶೇಷಃ ತವ ಭ್ರಾತೃಸುತಃ ಅಭಿಜಾತಃ ತಸ್ಮಾತ್ ನ ಅಸೌ ಸುತದಾನಾಯ ಯೋಗ್ಯಃ. ಸರಿ, ಯಾರನ್ನು ಕರಿಬೇಕು? ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ನಂತರ ವಾಯುದೇವರು ಭೀಮನಾಗಿ ಅವತಾರ ಮಾಡಿದ್ದಾರೆ. ಅದಾದ ಮೇಲೆ ಮಹಾಪರಾಕ್ರಮಶಾಲಿ ಅಂದ್ರೆ ಯಾರು? ನಂತರ ಕಕ್ಷೆಯಲ್ಲಿ ಬರುವಂತಹ ಗರುಡ, ಶೇಷ, ರುದ್ರರು, 3 ಜನ. ಅವರಲ್ಲಿ ಯಾರನ್ನು ಕರಿಬೇಕು, ಯಾರನ್ನು ಬೇಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪಾಂಡವ ಹೇಳ್ತಾ ಇದ್ದಾನೆ, ಆ ಹಿಂದೆ ಹೇಳಿದ ಬಲಿಷ್ಠರಾದಂತ ಒಟ್ಟು 2 ಮಕ್ಕಳು ನಮಗೆ ಬೇಕು, ಒಬ್ಬ ಈಗಾಗಲೇ ಹುಟ್ಟಿದ್ದಾನೆ, ಇನ್ನೊಬ್ಬ ಬೇಕು ಅಂತ ಹೇಳಿದ. ಅದಕ್ಕೆ ಹೇಳ್ತಾ ಇದ್ದಾನೆ, ಶಸ್ತ್ರಾಸ್ತ್ರವಿತ್ ವೀರ್ಯವಾನ್. ಆ ಮಗ ಹೇಗಿರಬೇಕು, ಮುಂದೆ ಹುಟ್ಟುವಂತ ಮಗ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರವಿತ್, ಶಸ್ತ್ರಗಳಲ್ಲೂ ಪ್ರವೀಣನಾಗಿರ್ಬೇಕು, ಅಸ್ತ್ರಗಳಲ್ಲೂ ಪ್ರವೀಣನಾಗಿರ್ಬೇಕು. ವೀರ್ಯವಾನ್, ಒಳ್ಳೆ ಪರಾಕ್ರಮಶಾಲಿಯಾಗಿರ್ಬೇಕು. ಅಂತಹ ಅನ್ಯಃ ಸುತಃ, ಇನ್ನೊಬ್ಬ ಮಗ ನೌ ಭವೇತ್, ನಮಗೆ ಅವನು ಹುಟ್ಟಲಿ. ನಾನು ಪದಚ್ಛೇದ ಸ್ವಲ್ಪ ತಪ್ಪು ಹೇಳಿದೆ. ಭವೇತ್ ಏವಂ ಅಲ್ಲ, ಭವೇತ್ ದೇವಂ ಅಂತ ಆಗ್ಬೇಕು. ಹಾಗಾಗಿ ಅಂತಹ ತಾದೃಶಂ ದೇವಂ ಆಹ್ವಯ, ಅಂತಹ ಒಬ್ಬ ಉತ್ತಮ ದೇವತೆಯನ್ನ, ಅಸ್ತ್ರ ಶಸ್ತ್ರ ಒಳ್ಳೆಯ ಪರಾಕ್ರಮ ಈ ಎಲ್ಲದರಿಂದಲೂ ಕೂಡಿದಂತಹ ಒಬ್ಬ ಶ್ರೇಷ್ಠ ದೇವತೆಯನ್ನ ಆಹ್ವಯ, ನೀನು ಕರಿಬೇಕು ಎಂಬುದಾಗಿ ಮಂತ್ರದ ಮೂಲಕ ಕರಿಬೇಕು ಅಂತ ಕುಂತಿಗೆ ಪಾಂಡು ಮಹಾರಾಜ ಹೇಳ್ತಾ ಇದ್ದಾನೆ. ಸರಿ, ನೆಕ್ಸ್ಟ್ ಬರೋದು ಯಾರು? ಶೇಷ, ಗರುಡ, ರುದ್ರರು. ಶೇಷನನ್ನು ಕರೆಯೋಣ ಅಂತ ಹೇಳಿ ಶೇಷನನ್ನು ಕರೀಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಶೇಷಸ್ತವ ಭ್ರಾತೃಸುತೋಭಿಜಾತಃ, ಆದಿಶೇಷ ತವ ಭ್ರಾತೃಸುತಃ, ನಿನ್ನ ಅಣ್ಣನ ಮಗನಾಗಿ ಹುಟ್ಟಿದ್ದಾನೆ. ಆದಿಶೇಷ ನಿನ್ನ ಅಣ್ಣನ ಮಗನಾಗಿ, ವಸುದೇವನ ಮಗನಾಗಿ ಹುಟ್ಟಿದ್ದಾನೆ. ಹಾಗಾಗಿ ತಸ್ಮಾನ್ನಾಸೋ ಸುತದಾನಾಯ ಯೋಗ್ಯ, ತಸ್ಮತಾದ ಕಾರಣ ಅವನು ನಿನಗೆ ಸುತದಾನಾಯ, ಮಗನನ್ನು ಕೊಡ್ಲಿಕ್ಕೆ ಯೋಗ್ಯನಾಗುವುದಿಲ್ಲ. ಅರ್ಥಾತ್ ವಸುದೇವನ ಮಗನಾಗಿ ಶೇಷ ಬಲರಾಮ ಎನ್ನುವ ಹೆಸರಿಂದಾಗಿ ಹುಟ್ಟಿದ್ದಾನೆ. ಅವನಿಗೆ ಇವಳೇನಾಗಬೇಕು? ಕುಂತಿ ಸೋದರತ್ತಿ ಆಗಬೇಕು. ಹಾಗಾಗಿ ಸೋದರಳಿಯ ಅಳಿಯ ಅವನು ಮಗನಿಗೆ ಸಮಾನನಾಗ್ತಾನೆ. ಹಾಗಾಗಿ ಅವನು ನಿನ್ನಲ್ಲಿ ನಿಯೋಗ ಪದ್ಧತಿಯಿಂದಾಗಿ ಸಂತಾನವನ್ನು ಕೊಡ್ಲಿಕ್ಕೆ ಅವನು ಅರ್ಹನಾಗುವುದಿಲ್ಲ. ಹಾಗಾಗಿ ಅವನನ್ನು ಕರೆಯೋದು ಉಚಿತ ಅಲ್ಲ ಎಂಬುದಾಗಿ ಪಾಂಡು ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಮೊದಲು ಶೇಷದೇವರನ್ನು ಕರೆಯೋದು ಬೇಡ ಅಂತ ತೀರ್ಮಾನ ಆಗುತ್ತೆ. ಮುಂದೆ ನವೈ ಸುಪರ್ಣ ಸುತದೋ ನರೇಶು ಪ್ರಜಾಯತೆ ಚಾಸ್ಯ ಯತಸ್ತತಾಜ್ಞಾ. ಕೃತಾ ಪುರಾ ಹರಿಣ
ಶಂಕರಸ್ತು ಕ್ರೋಧಾತ್ಮಕಃ ಪಾಲನೆ ನೈವ ಯೋಗ್ಯಃ. ಪದಚ್ಛೇದ. ನ ವೈ ಸುಪರ್ಣಃ ಸುತದಃ ನರೇಷು ಪ್ರಜಾಯತೆ ಚ ಅಸ್ಯ ಯತಃ ತಥಾ ಆಜ್ಞಾ ಕೃತಾ ಪುರಾ ಹರಿಣ ಶಂಕರಃ ತು ಕ್ರೋಧಾತ್ಮಕಃ ಪಾಲನೆ ನ ಏವ ಯೋಗ್ಯಃ. ಸರಿ, ಮುಂದೆ ಯಾರು? ಗರುಡ. ಸುಪರ್ಣ. ಪರ್ಣ ಅಂದ್ರೆ ರೆಕ್ಕೆ. ಸುಪರ್ಣ ಒಳ್ಳೆಯ ರೆಕ್ಕೆ ಇರುವಂತಹ ಗರುಡ. ಗರುಡ ತಾನೇ ಮಾಡೋದಿಲ್ಲ. ನರೇಶು ಸುತದಃ ನ ಪ್ರಜಾಯತೆ, ಮನುಷ್ಯರಲ್ಲಿ ತಾನು ಸುತದಃ ಮಕ್ಕಳನ್ನು ಕೊಟ್ಟು ತಾನು ಹುಟ್ಟೋದಿಲ್ಲ. ಅರ್ಥಾತ್ ಗರುಡ ಮನುಷ್ಯರಲ್ಲಿ ಹುಟ್ಟೋದಿಲ್ಲ, ಅವತಾರ ಮಾಡೋದಿಲ್ಲ. ಗರುಡನಿಗೆ ಅವತಾರ ಇಲ್ಲ. ಯಾಕೆ ಅಂತ ಹೇಳಿ, ಯತಃ ತಥಾ ಪುರಾ ಹರಿಣ ಆಜ್ಞಾಕೃತ, ಹಿಂದೆ ಹರಿಣ ಪರಮಾತ್ಮ ಅವನಿಗೆ ಆಜ್ಞೆಯನ್ನು ಮಾಡಿದ್ದಾನೆ, ನೀನು ಭೂಮಿಯಲ್ಲಿ ಅವತಾರ ಮಾಡುವಂತೆ ಇಲ್ಲ ಅಂತ. ಹಾಗಾಗಿ ಗರುಡ ಭೂಮಿಯಲ್ಲಿ ಅವತಾರ ಮಾಡೋದಿಲ್ಲ. ಸೊ ಶೇಷ ಇಲ್ಲ, ಗರುಡ ಇಲ್ಲ. ಸರಿ, ಮುಂದೆ ರುದ್ರದೇವರಿದ್ದಾರೆ. ರುದ್ರದೇವರು ಅಂತೂ ಅನೇಕ ಸಲ ಅವತಾರ ಮಾಡಿದ್ದಾರೆ. ಹಾಗಾಗಿ ರುದ್ರನನ್ನು ಕರೆಯೋಣ ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ಪಾಂಡು ಹೇಳ್ತಾ ಇದ್ದಾನೆ, ಶಂಕರಸ್ತು ಕ್ರೋಧಾತ್ಮಕಃ. ರುದ್ರದೇವರು ಕ್ರೋಧಕ್ಕೆ ಅಭಿಮಾನಿಯಾದಂತಹ ದೇವತೆ, ಸಿಟ್ಟು ಜಾಸ್ತಿ ಸ್ವಲ್ಪ. ಹಾಗಾಗಿ ಪಾಲನೆ ನೈವ ಯೋಗ್ಯ. ಬೇರೆ ಯಾವ್ದು ಕೆಲಸ ಅಂತಾಗಿದ್ರೆ ಅವರನ್ನ ಆಹ್ವಾನ ಮಾಡ್ಬೋದಾಗಿತ್ತು. ಆದರೆ ನಾವು ಕ್ಷತ್ರಿಯರು ಮುಂದೆ ಈ ಹಸ್ತಿನಾವತಿ ಅಂತ ದೊಡ್ಡ ರಾಜ್ಯವನ್ನ ಆಳಬೇಕು. ಹಾಗಾಗಿ ಪಾಲನೆ, ಪ್ರಜೆಗಳನ್ನ ಪಾಲನೆ ಮಾಡೋದರಲ್ಲಿ ನೈವ ಯೋಗ್ಯ, ಅವರು ಅಷ್ಟೊಂದು ನನಗೆ ಅರ್ಹ ಅಂತ ಅನ್ಸೋದಿಲ್ಲ. ಹಾಗಾಗಿ ಅವರು ಬೇಡ, ಅವರಿಗೆ ಸಿಟ್ಟು ಜಾಸ್ತಿ, ಹಾಗಾಗಿ ಬೇಡ ಎಂಬುದಾಗಿ ಹೇಳ್ತಾನೆ. ಹೀಗೆ ಶೇಷ ಸೋದರಳಿಯ ಆಗ್ತಾನೆ, ನಿಯೋಗ ಪದ್ಧತಿಗೆ ಅರ್ಹನಾಗುವುದಿಲ್ಲ. ಗರುಡನಿಗೆ ಅವತಾರ ಇಲ್ಲ, ರುದ್ರನಿಗೆ ಅವತಾರ ಇದ್ದರೂ ಕೂಡ ಅವರೇನಾಗಿದ್ದಾರೆ, ಅವರಿಗೆ ಕ್ರೋಧಕ್ಕೆ ಅಭಿಮಾನಿ. ಹಾಗಾಗಿ ಪ್ರಜೆಗಳನ್ನು ರಕ್ಷಣೆ ಮಾಡೋದರಲ್ಲೂ ಅಷ್ಟು ಅವರು ಅರ್ಹರಲ್ಲ ತನಗನ್ಸತ್ತೆ. ಹಾಗಾಗಿ ಅವರು ಕೂಡ ಬೇಡ ಎಂಬುದಾಗಿ ಪಾಂಡು ಮಹಾರಾಜ ನಿರಾಕರಣೆ ಮಾಡ್ತಾ ಇದ್ದಾನೆ. ಮುಂದೆ ಅಥೋ ಮಹೇಂದ್ರೋ ಬಲವಾನನಂತರಃ ತೇಷಾಂ ಸಮಾಹ್ವಾನಂ ಇಹಾರ್ಹತಿ ಸ್ವರಾಟ್. ಇತೀರಿತಾ ಸಾ ಆಹ್ವಯದಾಶು ವಾಸವಂ ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ಪದಚ್ಛೇದ. ಅತಃ ಮಹೇಂದ್ರಃ ಬಲವಾನ್ ಅನಂತರಃ ತೇಷಾಂ ಸಮಾಹ್ವಾನಂ ಇಹ ಅರ್ಹತಿ ಸ್ವರಾಟ್ ಇತಿ ಈರಿತ ಸಾ ಆಹ್ವಯತ್ ಆಶು ವಾಸವಂ ತತಃ ಪ್ರಜಜ್ಞೆ ಸ್ವಯಂ ಏವ ಶಕ್ರಃ. ಇಲ್ಲಿ ನೋಡಿ, ಅಂದ್ರೆ ಆ ದಂಪತಿಗಳು, ಪಾಂಡು ಮಹಾರಾಜ ಮತ್ತು ಕುಂತಿ, ಸುಮ್ಮನೆ ಏನೋ ಮಂತ್ರೋಪದೇಶ ಇದೆ,
ಮಕ್ಕಳು ಬೇಕಾಗಿದ್ದಾರೆ ಅಂತ ಸುಮ್ನೆ ಯಾವ್ಯಾವ ದೇವತೆಯನ್ನು ಕರೀಲಿಲ್ಲ. ಹಂತ ಹಂತವಾಗಿ ಯಾರನ್ನ ಕರಿಬೇಕು, ಯಾರನ್ನು ಬೇಡ, ಯಾರು ಯೋಗ್ಯರು, ಯಾರು ಈ ಕಾರ್ಯದಲ್ಲಿ ಯೋಗ್ಯರು, ಯಾರು ಇದೊಂದು ಕಾರ್ಯದಲ್ಲಿ ಯೋಗ್ಯರು ಎಂಬುದಾಗಿ ಅತ್ಯಂತ ಸೂಕ್ಷ್ಮವಾಗಿ ಅದನ್ನು ವಿಚಾರ ಮಾಡಿ ಅನಾಲಿಸಿಸ್ ಮಾಡಿ ಇವರು ಇದರಲ್ಲಿ ಯೋಗ್ಯರು, ಇವರು ಇದರಲ್ಲಿ ಮಾತ್ರ ಯೋಗ್ಯರು ಎಂಬುದಾಗಿ ತೀರ್ಮಾನವನ್ನು ಮಾಡಿ ಆಮೇಲೆ ಆ ದೇವತೆಗಳನ್ನ ಮಂತ್ರದ ಮೂಲಕ ಕರೆದು ಸಂತಾನ ಪಡಿತಾ ಇದ್ದಾರೆ. ಹಾಗಾಗಿ ದೇವೇಂದ್ರನನ್ನ ಯಾಕೆ ಮಕ್ಕಳನ್ನಾಗಿ ಪಡೆದರು ದಂಪತಿಗಳು ಅಂತ ಸುಮ್ಮನೆ ನೇರವಾಗಿ ಪಡೆಯಲಿಲ್ಲ. ಶೇಷ ಬೇಡ, ಇವರು ಬೇಡ, ಇವರು ಬೇಡ ಅಂತ ಅವರಿಗೆ ಒಂದು ಸೂಕ್ತವಾದಂತಹ ಕಾರಣವನ್ನು ಪಾಂಡು ಮಹಾರಾಜ, ಪಾಂಡು ಏನೋ ದೊಡ್ಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನೊಬ್ಬ ದೇವತೆ, ದೊಡ್ಡ ಜ್ಞಾನಿ, ಸಾಕ್ಷಾತ್ ವೇದವ್ಯಾಸ ದೇವರ ಹತ್ತಿರ, ಭೀಷ್ಮಾಚಾರ್ಯರ ಹತ್ತಿರ, ವಿದುರರ ಹತ್ತಿರ ಅಧ್ಯಯನ ಮಾಡಿದಂತ ದೊಡ್ಡ ಜ್ಞಾನಿ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಚಿಂತನೆ ಮಾಡಿ ಅದರಿಂದ ಆಗುವಂತಹ ಸಾಧಕಗಳು ಬಾಧಕಗಳು ಎಲ್ಲವನ್ನು ಕೂಡ ಚಿಂತನೆ ಮಾಡಿ ತಾನೇ ಮಾಡಿದ ಇಂದ್ರನನ್ನ ಕರೆಯೋಣ ಎಂಬುದಾಗಿ ತೀರ್ಮಾನ ಮಾಡ್ತಾ ಇದ್ದಾನೆ. ಅಥೋ ಮಹೇಂದ್ರೋ ಬಲವಾನ್ ಅನಂತರ. ಹಾಗಾಗಿ ಅನಂತರ, ಗರುಡಶೇಷರ ನಂತರ ಬಲಿಷ್ಠನಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಯಾರು? ಮಹೇಂದ್ರ, ದೇವೇಂದ್ರ. ಅವನೆಂಥವನು? ಸ್ವರಾಟ್, ಸ್ವತಃ ಅವನು ರಾಜ. ದೇವೇಂದ್ರ ದೇವತೆಗಳಿಗೆ ರಾಜ, ಹಾಗಾಗಿ ರಾಜ್ಯ ಪಾಲನೆ ಮಾಡ್ಲಿಕ್ಕೆ ಅವನು ಅತ್ಯಂತ ಯೋಗ್ಯ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಸ್ವರಾಟ್, ಒಳ್ಳೆ ದೇವತೆಗಳಿಗೆ ರಾಜನಾದಂತಹ ದೇವೇಂದ್ರನನ್ನ ಸಮಾಹ್ವಾನಂ ಇಹಾರ್ಹತಿ, ಅವನನ್ನ ಕರೀಲಿಕ್ಕೆ ಅವನು ಅತ್ಯಂತ ಇಹ ಅರ್ಹತಿ, ಒಳ್ಳೆ ಅರ್ಹ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ನೀನು ಆ ದೇವೇಂದ್ರನನ್ನ ಕರಿ ಎಂಬುದಾಗಿ ಹೇಳಿದಾಗ ಸಾ ಆ ಕುಂತಿ ಆಶು ವಾಸವಂ ಆಹ್ವಯತ್, ತಕ್ಷಣದಲ್ಲಿ ವಾಸವ, ವಾಸವ ಅಂತ ಹೇಳಿದ್ರೆ ದೇವೇಂದ್ರ, ಯಾಕೆ ವಸು ಅಂತ ಹೇಳಿದ್ರೆ ಸಂಪತ್ತು, ಆ ಸಂಪತ್ತಿಗೆ ಅಭಿಮಾನಿ ರಾಜ, ಹಾಗಾಗಿ ಅವನನ್ನ ವಾಸವ ಅಂತ ಕರೀತಾರೆ. ಅಂತಹ ವಾಸವನನ್ನ, ದೇವೇಂದ್ರನನ್ನ ಅವಳು ಆಹ್ವಾನ ಮಾಡ್ತಾ ಇದ್ದಾಳೆ ಮಂತ್ರದ ಮೂಲಕ. ತಕ್ಷಣದಲ್ಲಿ ತಕ್ಷಣ ಆಹ್ವಾನ ಮಾಡಿದಳು. ಆವಾಗ ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ, ಅಲ್ಲಿ ನಿಯೋಗ ಪದ್ಧತಿಯ ಮೂಲಕ ಇಂದ್ರ ಸ್ವಯಮೇವ ಪ್ರಜಜ್ಞೆ, ತನ್ನಿಂದ ತಾನಾಗಿಯೇನೆ ಅವತಾರ ಮಾಡಿದ. ಅರ್ಥಾತ್ ಹೇಗೆ ಯಮಧರ್ಮರಾಜ ಯುಧಿಷ್ಠಿರನಾಗಿ ಅವತಾರ ಮಾಡಿದ್ದನು ತನ್ನಿಂದ ತಾನೇ, ವಾಯುದೇವರು ಭೀಮಸೇನಾಗಿ ಅವತಾರ ಮಾಡಿದ್ದರು, ಹಾಗೆ ದೇವೇಂದ್ರ ಇಲ್ಲಿ ಅರ್ಜುನನಾಗಿ ಅವತಾರ ಮಾಡಿದ. ಸಚಾರ್ಜುನೋ ನಾಮ ನರಾಂಶಯುಕ್ತೋ ವಿಷ್ಣುವೇಶಿ ಬಲವಾನ್ ಅಸ್ತ್ರವೇತ್ತ. ರೂಪಿನ್ಯಸ್ಯಾತ್ ಸೂನುರಿತ್ಯುಚ್ಯಮಾನ. ಭರ್ತ್ರ ಕುಂತಿ ನೇತಿ ತಂ ಪ್ರಾಹ ಧರ್ಮಾತ್. ಪದಚ್ಛೇದ. ಸಹ ಚ ಅರ್ಜುನಃ ನಾಮ ನರಾಂಶಯುಕ್ತಃ ವಿಷ್ಣುವೇಶಿ ಬಲವಾನ್ ಅಸ್ತ್ರವೇತ್ತ. ರೂಪಿ ಅನ್ಯಃ ಸ್ಯಾತ್ ಸೂನುಃ ಇತಿ ಉಚ್ಯಮಾನ ಭರ್ತ್ರ ಕುಂತಿ ನ ಇತಿ ತಂ ಪ್ರಾಹ ಧರ್ಮಾತ್. ಅವನೇ ಯಾರು? ಸಚ ಅರ್ಜುನಃ ನಾಮ, ಅರ್ಜುನ ಅನ್ನೋ ಹೆಸರಿನಿಂದಾಗಿ ಇಂದ್ರ ಹುಟ್ಟಿದ. ಜೊತೆಗೇನಿತ್ತು ಅಲ್ಲಿ? ನರಾಂಶಯುಕ್ತ, ನರನ ಅಂಶ ಅರ್ಥ ಶೇಷನ ಅಂಶದಿಂದಾಗಿ ಅವನು ಕೂಡಿದ್ದ. ಅಷ್ಟು ಮಾತ್ರ ಅಲ್ಲ, ವಿಷ್ಣುವೇಶಿ, ಪರಮಾತ್ಮನ ವಿಶೇಷವಾದ ಸನ್ನಿಧಾನವು ಕೂಡ ಅವನಲ್ಲಿ ಇತ್ತು. ಹೀಗೆ ಬಲವಾನ್ ಅಸ್ತ್ರವೇತ್ತ, ಮಹಾಪರಾಕ್ರಮಶಾಲಿಯಾಗಿದ್ದ, ಅಸ್ತ್ರಶಾಸ್ತ್ರಗಳಲ್ಲಿ ಒಳ್ಳೆ ಪ್ರಾವೀಣ್ಯವನ್ನು ಪಡೆಯುವಂತ ವ್ಯಕ್ತಿಯಾಗಿದ್ದ.
ಆಯ್ತು. ಧರ್ಮರಾಜ ಆಯ್ತು, ಭೀಮಸೇನ ಹುಟ್ಟಿದ, ಅರ್ಜುನ ಹುಟ್ಟಿದ. ಪಾಂಡುವಿಗೆ ಇನ್ನೂ ತೃಪ್ತಿ ಆಗ್ಲಿಲ್ಲ ಅಂತೆ. ಇನ್ನೊಬ್ಬ ಮಗ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕಾರಣವನ್ನು ಕೂಡ ಕೊಡ್ತಾನೆ ಅವನು. ಸುಮ್ನೆ ಇನ್ನೊಬ್ಬ ಮಗ ಬೇಕು ಅಂತ ಹೇಳೋದಿಲ್ಲ. ಅವ್ನು ಹೇಳ್ತಾನೆ, ರೂಪಿ ಅನ್ಯಸ್ಯಾತ್ ಸೂನುಹು. ಇನ್ನೊಬ್ಬ ರೂಪಿ, ಒಳ್ಳೆ ಸ್ವರೂಪಿಯಾದಂತ ಇನ್ನೊಬ್ಬ ಮಗ ಬೇಕು ನಮಗೆ ಎಂಬುದಾಗಿ ಉಚ್ಯಮಾನ ಈ ರೀತಿಯಾಗಿ ಕುಂತಿಗೆ ಹೇಳ್ತಾನೆ. ಕುಂತಿ ನೋಡಿ ಎಷ್ಟು ಅವಳಿಗೆ ಜ್ಞಾನ ಇತ್ತು ಅಂತ ಹೇಳಿದ್ರೆ, ಅವಳು ಹೇಳ್ತಾರೆ ಅದು ಸರ್ವಥಾ ಸಾಧ್ಯ ಇಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿಬಿಡ್ತಾಳೆ. ಭರ್ತೃ ಗಂಡ ಈ ರೀತಿಯಾಗಿ ಇನ್ನೊಬ್ಬ ಸುಂದರನಾದ ಮಗು ಬೇಕು ಅಂತ ಹೇಳ್ತಾ ಇದ್ದರೂ ಕೂಡ ಕುಂತಿ ಹೇಳ್ತಾಳೆ, ಧರ್ಮಾತ್ ನೇತಿ ಪ್ರಾಹ. ಅದು ಧರ್ಮದ ದೃಷ್ಟಿಯಿಂದಾಗಿ ತಪ್ಪು. ನಿಯೋಗ ಪದ್ಧತಿಯಲ್ಲಿ 3 ಮಕ್ಕಳನ್ನು ಪಡೀಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಧರ್ಮದ ದೃಷ್ಟಿಯಿಂದಾಗಿ, ಧರ್ಮದ ಹಿನ್ನೆಲೆಯಲ್ಲಿ, ಧರ್ಮಶಾಸ್ತ್ರಗಳ ಹಿನ್ನೆಲೆಯಲ್ಲಿ ನೀವು ಹೇಳುತ್ತಾ ಇರುವಂತ ವಿಚಾರ ಅದು ಸರಿಯಾದದ್ದಲ್ಲ. ಹಾಗಾಗಿ ಆ ರೀತಿಯಾಗಿ ಪಡೆಯುವುದು ಬೇಡ ಎಂಬುದಾಗಿ ಕುಂತಿ ತನ್ನ ಗಂಡನಾದಂತಹ ಪಾಂಡು ಮಹಾರಾಜನಿಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ನಮಗೆ ಸಹಜವಾಗಿ ಬರುವಂತ ಪ್ರಶ್ನೆ, ಆ ಪಾಂಡು ಹೇಳಿದಂತಹ ಮಾತು ಒಳ್ಳೆ ರೂಪಿಯಾದಂತಹ ಸ್ವರೂಪಿಯಾದಂತಹ ಮಗ ಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ. ಸಾಕ್ಷಾತ್ ವಾಯುದೇವರು ಹುಟ್ಟಿದ್ದಾರೆ. 32 ಲಕ್ಷಣಗಳಿಂದಾಗಿ ಕೂಡಿದಂತಹ ವಾಯುದೇವರಿಗೆ, ಭೀಮಸೇನ ದೇವರಿಗೆ ಸರಿ ಸಮಾನನಾದಂತಹ ಇನ್ನೊಬ್ಬ ಸುಂದರ ರೂಪಿ ಇರ್ಲಿಕ್ಕೇನೆ ಸಾಧ್ಯ ಇಲ್ಲ. ಅಂತಹ ಸಾಕ್ಷಾತ್ ವಾಯುದೇವರಂತಹ ಸುಂದರ ಒಬ್ಬ ಮಗ ಇರ್ಬೇಕಾದ್ರೆ ಅವನಿಗಿಂತ ಸುಂದರ ಇನ್ನೊಬ್ಬ ಮಗ ಬೇಕು ಅಂತ ಅಪೇಕ್ಷೆ ಪಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆ ಸಾಮಾನ್ಯವಾಗಿ ಭೀಮಸೇನ ದೇವರ ರೂಪ ಅಂತೂ ಸುಂದರವಾದಂತಹ ರೂಪ, ಅದರಲ್ಲಿ ಏನು ಆ ಪ್ರಶ್ನೆಯೇ ಇಲ್ಲ. ಆದರೆ ಭೀಮಸೇನ ದೇವರ ರೂಪ ಅದು ಸ್ವಲ್ಪ ಏನಂತಾರೆ, ಹಾರ್ಡ್ನೆಸ್ ಇರುವಂತಹ ಒಂದು ದೇಹ ಅವರದು. ಸಾಮಾನ್ಯವಾಗಿ ಮಕ್ಕಳ ದೇಹ ಎಷ್ಟು ಮೃದುವಾಗಿರುತ್ತೋ ಭೀಮಸೇನ ದೇವರಿಗೆ ಸೌಂದರ್ಯ ಇತ್ತು, ಆದರೆ ದೇಹ ಸ್ವಲ್ಪ ಗಟ್ಟಿಯಾಗಿ ಇತ್ತು, ಮೃದುವಾಗಿ ಇರ್ಲಿಲ್ಲ. ಅಲ್ಲಿ ಮಾರ್ಧವ ಅನ್ನೋದು ಇರ್ಲಿಲ್ಲ. ಹಾಗಾಗಿ ಏನೇ ಸಣ್ಣ ಶಿಶುವಾಗಿದ್ದಾಗಲೇನೆ ಆ ಬೆಟ್ಟದ ಮೇಲೆ ಬಿದ್ದಾಗ ಆ ಪರ್ವತ ಶತಶೃಂಗವಾಗಿ 100 ಸಾವಿರಾರು ಹೋಳಾಗಿ ಬಿಡ್ತು. ಹಾಗಾಗಿ ಪಾಂಡು ಅಪೇಕ್ಷೆ ಪಡ್ತಾ ಇದ್ದಾನೆ, ಇವನಿಗಿಂತಲೂ ಸುಂದರನಾದಂತಹ ಇನ್ನೊಬ್ಬ ಮಗ ಬೇಕು ಎಂಬುದಾಗಿ ತಾನು ಅಪೇಕ್ಷೆ ಪಟ್ಟ. ಆದರೆ ನಿಯೋಗ ಪದ್ಧತಿಯಲ್ಲಿ 3 ಮಕ್ಕಳನ್ನು ಪಡೆಯಲಿಕ್ಕೆ ಮಾತ್ರ ಅವಕಾಶ ಇದೆ. ಹಾಗಾಗಿ 4 ಮಕ್ಕಳನ್ನು ಪಡೆದರೆ ಅವಳನ್ನ ಸ್ವೈರಿಣಿ ಎಂಬುದಾಗಿ ಧರ್ಮಶಾಸ್ತ್ರ ನಿಂದನೆ ಮಾಡುತ್ತೆ. 5 ಮಕ್ಕಳನ್ನು ಪಡೆದರೆ ಬಂಧಕಿ ಎಂಬುದಾಗಿ, ಬಂಧಕಿ ಸ್ವೈರಿಣಿ ಎಂಬುದು ಒಂದು ಬೈಯುವಂತಹ ಪದಗಳು. ಹಾಗಾಗಿ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ನಿಷೇಧಾದಿ ಇದೆ. ಹಾಗಾಗಿ ನಾನಂತೂ ಇನ್ನು ಮುಂದೆ ಮಕ್ಕಳನ್ನು ಪಡೆಯೋದಿಲ್ಲ, ನನಗೆ 3 ಜನ ಮಕ್ಕಳೇ ಸಾಕು ಎಂಬುದಾಗಿ ಕುಂತಿ ತನ್ನ ಗಂಡನಿಗೆ ಹೇಳ್ತಾ ಇದ್ದಾಳೆ. ಹಾಗಾಗಿ ಏನೇ ವೇದವ್ಯಾಸ ದೇವರು ಕೂಡ ಹಿಂದೆ ನಿಯೋಗ ಪದ್ಧತಿಯ ಮೂಲಕ ಮಕ್ಕಳನ್ನ ಕೊಟ್ರು. ಅಲ್ಲೂ ಕೂಡ ಅವ್ರು ಕೊಟ್ಟಿದ್ದು 3 ಜನ ಮಕ್ಕಳನ್ನ. ಮತ್ತೆ ಹುಟ್ಟಿಸು ಅಂತ ಹೇಳಿದಾಗ ನಾನು ಹುಟ್ಟಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಧೃತರಾಷ್ಟ್ರ, ಪಾಂಡು, ವಿದುರ 3 ಜನ ಮಾತ್ರ ಹುಟ್ಟಿದರು. ಹೀಗೆ ಇಲ್ಲಿಯೂ ಕೂಡ ಧರ್ಮರಾಜ, ಭೀಮಸೇನ ದೇವರು ಮತ್ತು ಅರ್ಜುನ 3 ಜನ ಮಾತ್ರ, 3 ಜನ ಮಕ್ಕಳನ್ನು ಮಾತ್ರ ಕುಂತಿ ಪಡಿತಾ ಇದ್ದಾಳೆ. ಇನ್ನು ಮುಂದೆ ನಾನು ಮಕ್ಕಳನ್ನು ಪಡೆಯೋದಿಲ್ಲ, ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಅದು ನಿಷಿದ್ಧವಾದಂತಹ ಕೆಲಸ ಎಂಬುದಾಗಿ ಸ್ಪಷ್ಟವಾಗಿ ನೇರವಾಗಿ ತನ್ನ ಗಂಡನಿಗೆ ಈ ಮಾತನ್ನ ಹೇಳಿದಳು ಅಂತ. ಮತ್ತೆ ಮುಂದೆ ಉದ್ಧವ ಮುಂತಾದಂತ ಅನೇಕ ಜನನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಎಲ್ಲ ವಿಚಾರವನ್ನು ಕೂಡ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.